ಎಲ್ಲ ನಮಸ್ಕಾರ. ವಿಕ್ರಮಾದಿತ್ಯನಿಗೆ ಬೇತಾಳ ಮತ್ತೊಂದು ಕಥೆಯನ್ನು ಹೇಳ್ತೈತಿ. ಚಂದ್ರಪುರ ನಗರವನ್ನು ಒಬ್ಬ ಮಹಾರಾಜ ಇರ್ತಾನೆ. ಆತನಿಗೆ ಆನಂದ ಸೇನ ಅನ್ನುವಂಥ ಒಬ್ಬ ಮಗ ಇರ್ತಾನೆ. ಆ ಮಗ ಅತ್ಯಂತ ಪ್ರತಾಪಿಯಾಗಿರ್ತಾನೆ. ಒಂದು ಸಲ ಆತ ಏನು ಮಾಡ್ತಾನಂದ್ರೆ ತನ್ನ ಕೆಲವರು ಸೈನಿಕರನ್ನ ಕರ್ಕೊಂಡು ಬೇಟೆಗಾಗಿ ಹೋಗಿರ್ತಾನೆ ಅರಣ್ಯಕ್ಕೆ. ಬೇಟೆ ಆಡ್ತಾ ಏನಂತಂದ್ರೆ ಒಂದು ಮೃಗವನ್ನು ಆತ ಬೇಟೆಗಾಗಿ ಬೆನ್ನು ಹತ್ತಿ ಹೋಗ್ತಾನೆ. ಅವಾಗ ಅವನ ಸೈನಿಕರೆಲ್ಲರೂ ಹಿಂದುಳಿದು ಬಿಡ್ತಾರೆ. ಆತ ಹಂಗೆ ಮುಂದೆ ಹೋಗ್ತಾ ಏನಂತಾರೆ ಅಲ್ಲಿ ಬೇಟೆ ಆಡ್ತಾನೆ. ಬೇಟೆ ಆಡಿದ ಮೇಲೆ ಒಂದು ಕಡೆ ಏನಾಗ್ತೈತೆ ಅಂದ್ರೆ ಕುದುರೆಯಿಂದ ಬಿದ್ದು ಬಿಡ್ತಾನೆ. ತಪ್ಪಿ ಬಿದ್ದು ಬಿಡ್ತಾನೆ. ಬಿದ್ದಾಗ ಆತನಿಗೆ ಪೆಟ್ಟಾಗ್ತಾವೆ. ತಲೆಗದೆಲ್ಲ ಭಾಳ ಪೆಟ್ಟು ಬೀಳ್ತೈತಿ. ಆತ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾನೆ. ಆಮೇಲೆ ಏನಾಗ್ತೈತೆ ಅಂದ್ರೆ ಅದು ಅವರ ರಾಜ್ಯದ ಬೇರೊಂದು ರಾಜ್ಯದ ಗಡಿ, ಅಲ್ಲಿ ಆತ ಬಿದ್ದಿರ್ತಾನೆ. ಆ ರಾಜ್ಯ ಅವಂತಿಪುರ ಅನ್ನುವಂಥ ರಾಜ್ಯ. ಅದು ಆ ಅವಂತಿಪುರದ ಸೈನಿಕರು ಇವನನ್ನು ನೋಡ್ತಾರೆ. ನೋಡಿ ಮೂರ್ಛಿತನಾಗಿರ್ತಾನಲ್ಲ, ಈ ವೇಷಭೂಷಣಗಳಿಂದ ಈತ ಯಾರೋ ರಾಜಕುಮಾರ ಇರಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರಂದ್ರೆ ಅವನನ್ನು ಉಪಚರಿಸ್ತಾರೆ. ಉಪಚರಿಸಿ ಏನು ಮಾಡ್ತಾರಂದ್ರೆ, ನೀನು ಬೇರೆ ರಾಜ್ಯದವದಿದ್ದಿ, ನಮ್ಮ ರಾಜ್ಯದ ಗಡಿಯೊಳಗೆ ಬಂದಿದ್ದಿ, ನಮ್ಮ ಮಹಾರಾಜನ ಕಡೆ ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಅವನನ್ನು ಕರೆದುಕೊಂಡು ಹೋಗ್ತಾರೆ. ಆಗ ಆ ಮಹಾರಾಜ ಅವಂತಿಪುರದ ಮಹಾರಾಜನಿಗೆ ಭಾಳ ಸಂತೋಷ ಆಗ್ತೈತಿ. ಧನವೀರ ಅನ್ನುವಂಥ ಮಹಾರಾಜ. ಆಮೇಲೆ ಇವನು ಹೇಳ್ತಾನೆ, ನಾನು ಚಂದ್ರಪುರದ ಮಹಾರಾಜನ ಮಗ ಆನಂದ ಸೇನ ಅಂತ ಅಂದ ಕೂಡಲೇ ಆ ಅವಂತಿಪುರದ ರಾಜನಿಗೆ ಭಾಳ ಸಂತೋಷಕ್ಕೈತಿ. ಯಾಕಂದರೆ ಈ ಯುವರಾಜನ ತಂದೆ ಆ ರಾಜ ಧನವೀರ ರಾಜ ಇಬ್ಬರು ಪರಮ ಮಿತ್ರರಾಗಿರ್ತಾರೆ. ಆಗ ಆತ ಹೇಳ್ತಾನೆ, ನಿಮ್ಮ ಸೈನಿಕರೆಲ್ಲ ನನ್ನನ್ನು ಬಹಳ ಉಪಚಾರ ಮಾಡಿ ಎಲ್ಲ ಕರ್ಕೊಂಡು ಬಂದರು, ನಾನು ಹಿಂಗಾಗಿತ್ತು ಅಂತ ಹೇಳಿ ಎಲ್ಲ ಹೇಳ್ಕೊತಾನೆ. ಹೇಳಿಕೊಂಡು ಆ ನಂತರ ನಾನಿನ್ನು ನನ್ನ ನಗರಕ್ಕೆ ಹೋಗ್ತೇನೆ ಅಂತಂದು ಹೇಳಿ ಹೊರಡೋದಕ್ಕೆ ತಯಾರಾಗ್ತಾನೆ. ಅವಾಗ ಮಹಾರಾಜ ಬಿಡೋದಿಲ್ಲ. ಬೇಡ, ನಿನಗೆ ಪೆಟ್ಟಾಗೈತಿ, ಸ್ವಲ್ಪ ದಿನ ನನ್ನಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ರಿ ನಮ್ಮ ಅರಮನೆಯೊಳಗೆ, ಅದಕ್ಕೆ ಚಿಕಿತ್ಸೆಯನ್ನು ನೀವು ತಗೊಳ್ರಿ ಅಂತಂದು ಹೇಳಿ ಒತ್ತಾಯಪೂರ್ವಕವಾಗಿ ತನ್ನ ಅರಮನೆಯೊಳಗೆ ಆತನನ್ನು ಇರಿಸ್ಕೊಳ್ತಾನೆ. ಆ ನಂತರ ಒಂದು 2-3 ದಿನ ಆದ ಕೂಡಲೇ ಆತ ಸ್ವಲ್ಪ ಆರಾಮಾಗ್ತೈತಿ ಆನಂದ ಸೇನನಿಗೆ. ಆವಾಗ ಏನಾಗ್ತೈತಿ ಅಂದರೆ ಒಂದು ದಿನ ಅಲ್ಲೇ ಸಮೀಪ ಇರುವಂಥ ಒಂದು ಮಂದಿರಕ್ಕೆ ಆತ ಹೋಗಿರ್ತಾನೆ. ಈ ಮಹಾರಾಜನ ಮಗಳು, ಧನವೀರ ಮಹಾರಾಜನ ಮಗಳು ರೂಪವತಿ, ಅವಳು ಆ ದೇವಸ್ಥಾನದಲ್ಲಿ ಸುವ್ಯಾಗ್ರವಾಗಿ ಹಾಡು ಹಾಡ್ತಿರ್ತಾಳೆ. ಒಳ್ಳೆಯ ಸಂಗೀತಗಾರ್ತಿ, ನೃತ್ಯಗಾರ್ತಿ ಕೂಡ ಆಕೆ. ಬಹಳ ಸುಸ್ವರದಲ್ಲಿ ಅವಳ ಹಾಡನ್ನು ಹಾಡ್ತಿರ್ತಾಳೆ. ಅವಳ ಹಾಡನ್ನು ಕೇಳಿದಂತಹ ಈ ಆನಂದ ಸೇನನಿಗೆ ಬಹಳ ಸಂತೋಷಕ್ಕೈತಿ. ಅವನು ಕೂಡ ಸಂಗೀತದಲ್ಲಿ ಅತಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಾನೆ. ವೀಣೆಯನ್ನು ನುಡಿಸೋದರಲ್ಲಿ ಬಹಳಷ್ಟು ನಿಸ್ಸೀಮನಾಗಿರ್ತಾನೆ. ಅವನು ಬಹಳ ಪ್ರಾವೀಣ್ಯತೆ ಇರ್ತದೆ ಅವನ ಕಡೆ. ಆಮೇಲೆ ಅವಳ ಹಾಡನ್ನು ಕೇಳಿ ಮಂತ್ರಮುಗ್ಧನಾಗ್ತಾನೆ. ಆಮೇಲೆ ಅರಮನೆಗೆ ಬಂದ ಮೇಲೆ ಆತನು ಏನಂತಾರೆ ವೀಣೆಯನ್ನು ತರಿಸ್ಕೊಂಡು ವೀಣೆಯನ್ನು ನುಡಿಸ್ತಾ ಇರ್ತಾನೆ. ಆವಾಗ ರಾಜಕುಮಾರಿ ಅವನ ವೀಣಾವಾದನವನ್ನು ಕೇಳಿ ಅವಳು ಕೂಡ ಅದಕ್ಕೆ ಬಹಳ ಮರಳಾಗ್ತಾಳೆ. ನೀವೆಷ್ಟು ಚೆನ್ನಾಗಿ ವೀಣೆಯನ್ನು ನುಡಿಸ್ತೀರಿ, ನನಗೂ ಕೂಡ ಕಲಿಸ್ಕೊಡ್ರಿ, ನಾನು ನಿಮ್ಮ ಶಿಷ್ಯಳಾಗ್ತೇನೆ ಅಂತಂದು ಹೇಳಿ ಅವಳು ಹೇಳ್ತಾಳೆ. ಆಗ ಏನಂತಂದ್ರೆ ಅವಳಿಗೆ, ಅವಳ ಚಲುವಿಗೆ, ಅವಳೊಂದು ವಿದ್ವತ್ತಿಗೆ ಮನಸೋತಂಥ ಆನಂದ ಸೇನ ಅವೇನು ಮಾಡ್ತಾನಂದ್ರೆ ಅವಳನ್ನು ಮದುವೆ ಆಗಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಅವಳು ಕೂಡ ಸಮ್ಮತಿಯನ್ನು ನೀಡ್ತಾಳೆ. ನನಗೂ ಕೂಡ ನಿಮ್ಮನ್ನು ಮದುವೆ ಆಗೋದಕ್ಕೆ ಸಮ್ಮತಿ ಐತಿ ಅಂತಂದು ಹೇಳಿ ಹೇಳ್ತಾಳೆ. ಆಮೇಲೆ ಒಂದು 4-6 ದಿನ ಆದಮೇಲೆ ಅವರಿಬ್ಬರು ಏನಂದ್ರೆ ಒಟ್ಟಾಗಿ ಕಾಲವನ್ನು ಕಳೀತಾ ಇರ್ತಾರೆ. ವೀಣೆಯನ್ನು ನುಡಿಸ್ತಾ ಇರ್ತಾನೆ, ಆಕೆ ಹಾಡು ಹಾಡ್ತಾ ಇರ್ತಾಳೆ, ನೃತ್ಯವನ್ನು ಮಾಡ್ತಾ ಇರ್ತಾಳೆ. ಇಬ್ಬರು ಆ ಉದ್ಯಾನವನದಲ್ಲಿ ವಿಹಾರವನ್ನು ಮಾಡ್ತಾ ಇರ್ತಾರೆ. ಒಬ್ಬರು ಇನ್ನೊಬ್ಬರನ್ನು ಬಿಟ್ಟಿರಲಾರ್ದಷ್ಟು ಅವರೊಬ್ಬರನ್ನೊಬ್ಬರು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಆಮೇಲೆ ಒಂದು 4-6 ದಿನ ಆದಮೇಲೆ ಸಂಪೂರ್ಣವಾಗಿ ಗುಣಮುಖ ಆಗ್ತಾನೆ ಆನಂದ ಸೇನ. ಆತ ಮಹಾರಾಜನಿಗೆ ಹೇಳ್ತಾನೆ, ಮಹಾರಾಜ, ನಾನು ಸಂಪೂರ್ಣವಾಗಿ ಗುಣ ಆಗೇನಿ, ನಾನಿನ್ನು ನನ್ನ ನಗರಕ್ಕೆ ಹೋಗ್ತೇನೆ ಅಂತಂದು ಹೇಳಿ ಹೇಳ್ತಾನೆ. ಆಗ ಮಹಾರಾಜ ಹೇಳ್ತಾನೆ, ಆಯಿತು, ನೀ ಎಷ್ಟು ಹೋಗ್ತೇನೆ ಅಂತಂದ್ರೆ ನಾನು ನಿನ್ನ ಕಳಿಸ್ಕೊಡ್ತೇನೆ ಅಂತಂದು ಹೇಳಿ ಏನು ಹೇಳ್ತಾನೆ.
ಹೇಳಿದ ಕೂಡ ಆವಾಗ ಈ ಆನಂದ ಸೇನ ತನ್ನ ಮನಸ್ಸಿನ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಮಹಾರಾಜ, ನಿಮಗೇನೋ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಮಗಳು ರೂಪವತಿಯನ್ನು ನಾನು ಮದುವೆ ಆಗಬೇಕು ಅಂತ ಹೇಳಿ ಇಚ್ಛೆಪಟ್ಟೇನಿ ಅಂತಂದು ಹೇಳಿ ಹೇಳ್ತಾನೆ. ಅವಾಗ ಮಹಾರಾಜ ಏನು ಹೇಳ್ತಾನೆ ಅಂತಂದ್ರೆ, ಇಲ್ಲಪ್ಪ, ಇದು ಸಾಧ್ಯ ಇಲ್ಲ ಮದುವೆ. ಯಾಕಂದ್ರೆ ನಾನು ಪ್ರಾಣ ಸ್ನೇಹಿತ ಇನ್ನೊಂದು ರಾಜ್ಯದ ರಾಜ್ಕುಮಾರನಿಗೆ ನಾನು ವಿವಾಹವನ್ನು ನಾನು ನಿಶ್ಚಿತ ಮಾಡೇನಿ. ಆತ ನನ್ನ ಗೆಳೆಯ ಕೂಡ, ಅವನ ತಂದೆ ನನ್ನ ಗೆಳೆಯ. ಅವನಿಗೆ ನಾನು ಮಾತು ಕೊಟ್ಟೇನೆ, ನನ್ನ ಮಗಳನ್ನು ಅವನ ಮಗಳಿಗೆ ಕೊಡ್ತೇನೆ ಅಂತಂದು ಹೇಳಿ. ಆದ್ದರಿಂದ ಈ ವಿವಾಹ ಸಾಧ್ಯ ಇಲ್ಲ ಅಂತಂದು ಹೇಳಿ ಹೇಳ್ತಾನೆ. ಆನಂದ ಸೇನನಿಗೆ ನಿರಾಶೆ ಆಗ್ತದೆ. ನಿರಾಶೆ ಆದ್ಕೊಳ್ಳಿ ಈ ವಿಚಾರವನ್ನು ಕೇಳಿದಂಥ ರೂಪವತಿಗೂ ಕೂಡ ಬಹಳ ನಿರಾಶೆ ಆಗ್ತೈತಿ. ಆಕೆ ಹೇಳ್ತಾಳೆ ಆನಂದ ಸೇನನಿಗೆ, ನನಗೆ ನಿನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ, ನಾನು ನಿನ್ನ ಜೊತೆ ಬರ್ತೀನಿ. ನಾವು ನಮ್ಮ ತಂದೆಗೆ ಯಾರಿಗೂ ನಾವು ಒಂದು ಪರವಾನಗಿ ತಗೊಳ್ಳೋದ ಬೇಡ, ನಾವಿಬ್ಬರೂ ಹೋಗ್ಬಿಡೋಣ, ನಿಮ್ಮ ರಾಜ್ಯಕ್ಕೆ ಹೋಗೋಣ, ಅಲ್ಲೇ ನಾವು ವಿವಾಹವನ್ನು ಮಾಡ್ಕೊಳ್ಳೋಣ. ಆದರೆ ನನ್ನ ಬಿಟ್ಟು ನೀವು ಹೋಗಬೇಡ ಅಂತಂದು ಹೇಳಿ ಆಕೆ ಹೇಳ್ತಾಳೆ. ಇವನಿಗೂ ಕೂಡ ಅವಳನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಾಗೋದಿಲ್ಲ. ಆವಾಗ ಇನ್ನು ಹೆಂಗೆ ಮಾಡಬೇಕು, ಮಹಾರಾಜ ಅಂತೂ ಒಪ್ಪಿಗೆ ಕೊಟ್ಟಿಲ್ಲ, ಇನ್ನು ಇವಳನ್ನು ಯಾವ ರೀತಿ ಮದುವೆ ಆಗಬೇಕು ಅಂತಂದೇಳಿ ವಿಚಾರ ಮಾಡ್ಬೇಕಾದ್ರೆ ಆಮೇಲೆ ಆ ರೂಪಮತಿ ಹೇಳ್ತಾಳೆ, ಊರ ಹೊರಭಾಗದೊಳಗೆ ಒಬ್ಬ ಕುದುರೆ ವ್ಯಾಪಾರಿ ಅದನ, ಅವನ ಹತ್ತಿರ ಹೋಗಿ ನೀವೊಂದು ಕುದುರೆಯನ್ನು ಖರೀದಿ ಮಾಡು. ನಾನು ಅಲ್ಲೇ ಸಮೀಪದಲ್ಲಿ ಒಂದು ಉದ್ಯಾನವನದಲ್ಲಿ ನಾನು ನಿಂತಿರ್ತೀನಿ. ಆನಂತರ ನೀ ಕುದುರೆಯನ್ನು ತೆಗೆದುಕೊಂಡು ಅಲ್ಲಿ ಬಾ, ಸಾಯಂಕಾಲ ಹೊತ್ತಿಗೆ ನೀ ಬಾ, ನಾವಿಬ್ಬರು ಕುದುರೆ ಮೇಲೆ ನಾವು ಹೋಗಿಬಿಡೋಣ ಅಂತ, ನಿಮ್ಮ ನಗರಕ್ಕೆ ಹೋಗೋಣ ಅಂತಂದು ಹೇಳಿ ಆಕೆ ಉಪಾಯವನ್ನು ಸೂಚಿಸ್ತಾಳೆ. ಅಂತರ ಆಯಿತು ಅಂತಾನೆ. ಇವನಿಗೂ ಅವಳನ್ನು ಬಿಟ್ಟಿರಬೇಕು ಅಂತಂದರೆ ಮನಸ್ಸಾಗೋದಿಲ್ಲ. ಇವನೇನು ಮಾಡ್ತಾನೆ ಅಂತಂದ್ರೆ ಆ ಕುದುರೆ ವ್ಯಾಪಾರಿಯ ಕಡೆಗೆ ಹೋಗ್ತಾನೆ. ಅಲ್ಲಿ ಅವನ ಹತ್ರ 2 ಅತ್ಯುತ್ತಮ ಕುದುರೆಗಳಿದ್ದಿರ್ತಾವೆ. ಅವ ಕೇಳ್ತಾನೆ, ಈ ಕುದುರೆಗಳ ಬೆಲೆ ಎಷ್ಟು, ನನಗೊಂದು ಕುದುರೆ ಬೇಕಾಗೈತಿ, ನಾನು ಕೊಂಡುಕೊಳ್ತೀನಿ ಅಂತಂದು ಹೇಳಿ ಹೇಳ್ತಾನೆ. ಆವಾಗ ಆ ಕುದುರೆ ವ್ಯಾಪಾರಿ ಹೇಳ್ತಾನೆ, 2 ಕುದುರೆಗಳಿರ್ತಾವೆ. ಒಂದು ಕುದುರೆ ಹೇಳ್ತಾನೆ, ಇದು ತರುಣಾವಸ್ಥೆಯಲ್ಲಿರುವಂಥ ಕುದುರೆ, ಇದರ ಬೆಲೆ 50 ವರಹಗಳು. ಇನ್ನೊಂದು ಅದ್ರ ಪಕ್ಕದೊಳಗೆ ಒಂದಿರ್ತೈತಿ, ಇದು ಮುದಿ ಕುದುರೆ, ಇದಕ್ಕೆ ವಯಸ್ಸಾಗೈತಿ, ಇದರ ಬೆಲೆ 100 ವರಹಗಳು ಅಂತ ಹೇಳಿ ಹೇಳ್ತಾನೆ. ಆನಂದ ಸೇನನಿಗೆ ಬಹಳ ಆಶ್ಚರ್ಯ ಆಕೈತಿ. ಅಲ್ಲ, ಆ ತರುಣ ಕುದುರೆಗೆ 50 ವರಹ ಅಂತಿದಿ, ಮುದಿ ಕುದುರೆಗೆ 100 ವರಹ ಅಂತಿರಲ್ಲ, ಇದೇನಿದು ಅಂತ ಹೇಳಿ ಕೇಳ್ತಾನೆ. ಆವಾಗ ಆತ ಹೇಳ್ತಾನೆ, ಆ ಕುದುರೆ ವ್ಯಾಪಾರಿ ಹೇಳ್ತಾನೆ, ಈ ಮುದಿ ಕುದುರೆ ಏನೈತಲ್ಲ, ಇದ್ರ ಮೇಲೆ ಹತ್ತಿದ್ರೆ ನೀ ಇಷ್ಟು ವೇಗವಾಗಿ ಇದು ಹೋಗ್ತೈತಿ, ನೀ ಎಲ್ಲಿ ನಿಲ್ಲಿಸ್ತೀಯ ಅಲ್ಲಷ್ಟ ನಿಲ್ತೈತಿ ಅದು. ಆದ್ರೆ ಈ ತರುಣ ಕುದುರೆ ಏನೈತಿ ಅಂತಂದ್ರೆ ಇದು ಓಡ್ತಾ ಓಡ್ತಾ ಎಲ್ಲಾದ್ರೂ ನೀರು ಕಂಡ್ತು ಅಂತಂದ್ರೆ ನಿಂತು ಬಿಡ್ತೈತಿ. ಯಾಕಂದ್ರೆ ನೀರಿಗೆ ಅದು ಭಾಳ ಅಂಜತೈತಿ, ಮುಂದೆ ಹೋಗೋದನ್ನೇ ಇಲ್ಲ ಅಂತಂದು ಹೇಳ್ತಾನೆ. ಹೇಳಿಕೊಳ್ಳಿ ಭಾಳ ಆಶ್ಚರ್ಯ ಆಕೈತಿ, ಇದೆಂಥದ್ದು ಇದು ಅಂತಂದು ಹೇಳ್ತಾನೆ. ಅವಾಗ ಕುದುರೆ ವ್ಯಾಪಾರಿ ಹೇಳ್ತಾನೆ, ಇಲ್ಲ, ಇದರ ಮುತ್ತಜ್ಜಿ, ಅದು ಏನಂತಾರೆ ನೀರಿಗೆ ಅವಳು ಅಂಜುತ್ತಿತ್ತು, ಆ ಕುದುರೆ ಕೂಡ ಅಂಜುತ್ತಿತ್ತು. ಆಮೇಲೆ ಇವಳ ಅಜ್ಜಿ ಕೂಡ ನೀರನ್ನು ಕಂಡ್ರೆ ಅಂಜೋದಕ್ಕೆ ಪ್ರಾರಂಭ ಮಾಡಿದ್ಲು. ಇವಳ ತಾಯಿ ಕೂಡ ಆ ನೀರನ್ನು ಕಂಡು ಕೂಡ ಅಂಜೋದಕ್ಕೆ ಪ್ರಾರಂಭ ಮಾಡಿದ್ಲು. ಈ ಗುಣ ವಂಶ ಪಾರಂಪರ್ಯವಾಗಿ ಬಂದೈತಿ ಇವ್ರಿಗೆ. ಈ ಕುದುರೆ ಸದಾ ಅದೇ ರೀತಿ ಐತಿ, ಎಲ್ಲಿಯೂ ನೀರು ಕಂಡ್ರೆ ಭಾಳ ಬೆಚ್ಚಿ ಬೆದರಿ ನಿಂತು ಬಿಡ್ತೈತಿ, ಮುಂದೆ ಹೋಗೋದನ್ನ ಇಲ್ಲ ಅಂತ ಹೇಳಿಬಿಡ್ತಾನೆ. ಈ ಮಾತನ್ನು ಕೇಳಿದಂಥ ಆನಂದ ಸೇನ ಆಳವಾದಂಥ ವಿಚಾರದೊಳಗೆ ತೊಡಗ್ತಾನೆ. ತೊಡಗಿ ಏನು ಮಾಡ್ತಾನೆ ಅಂತಂದ್ರೆ 100 ವರಹಗಳನ್ನು ಕೊಟ್ಟ ಆ ಮುದಿ ಕುದುರೆಯನ್ನು ಖರೀದಿ ಮಾಡ್ತಾನೆ. ಖರೀದಿ ಮಾಡಿ ಆ ಕುದುರೆಯನ್ನು ಹತ್ತಿ ರಾಜಕುಮಾರಿಯನ್ನು ಅವನ ಬಿಟ್ಟು ತನ್ನ ರಾಜ್ಯಕ್ಕೆ ಹೋಗ್ಬಿಡ್ತಾನ. ಅವಳಿಗೆ ತಿಳಿಸೋದು ಇಲ್ಲ, ಭೇಟಿನೂ ಆಗೋದಿಲ್ಲ. ಆ ಕುದುರೆ ಮೇಲೆ ಕೂತ್ಕೊಂಡು ತನ್ನ ರಾಜ್ಯಕ್ಕೆ ಹೋಗಿಬಿಡ್ತಾನೆ. ಇಲ್ಲಿ ರಾಜಕುಮಾರಿ ಅವನ ದಾರಿಯನ್ನು ಎಷ್ಟು ಹೊತ್ತು ಕಾಯ್ತಾಳ, ಅವನು ಬರೋದಿಲ್ಲ ಅಂತಂದಮೇಲೆ ತನ್ನ ಅರಮನೆಗೆ ಅವಳು ನಿರಾಶೆಯಿಂದ ಹಿಂದಿರುತ್ತಾಳೆ. ಈ ಕಥೆಯನ್ನು ಬೇತಾಳ ಹೇಳ್ತೈತಿ ಮಹಾರಾಜನಿಗೆ. ಆವಾಗ ಅದೊಂದು ಪ್ರಶ್ನೆಯನ್ನು ಕೇಳ್ತೈತಿ, ಹೇಳು ಮಹಾರಾಜ, ಆ ಆನಂದ ಸೇನ
ಅವನ ಮದುವೆ ಆಗಬೇಕು ಅಂತಂದು ಹೇಳಿ ಅವಳನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಮನಸ್ಸಿಟ್ಟಂತವ ಆ ಮುದಿ ಕುದುರೆಯನ್ನು ಅವನ ಖರೀದಿ ಮಾಡಿ ಅವಳನ್ನು ಬಿಟ್ಟು ಏಕೆ ಹೋದ ಅವನು, ಅವಳಿಗೆ ಯಾಕೆ ನಿರಾಶೆ ಮಾಡ್ದ ಅಂತೇಳಿ ಹೇಳ್ತಾನೆ. ಅವಾಗ ಆಮೇಲೆ ಹೇಳ್ತೈತಿ, ನೀ ಆ ಕರೆಕ್ಟ್ ಆದಂಥ ಉತ್ತರವನ್ನು ಹೇಳಬೇಕು, ಇರ್ಲಿಕ್ಕೆ ನೀನು ತಲೆ ಹೊಡಿತೀನಿ ಅಂತೇಳಿ ಯಾವಾಗಿನಗತ್ಲೆ ಶರ್ತ್ ಆಗ್ತೈತಿ. ಮಹಾರಾಜ ಹೇಳ್ತಾನೆ, ಇಲ್ಲ, ಆನಂದ ಸೇನ ಬಹಳವಾಗಿ ವಿಚಾರ ಮಾಡ್ತಾನೆ. ಈ ಕುದುರೆಯ ಮುತ್ತಜ್ಜಿ, ಅಜ್ಜಿ, ತಾಯಿ, ಕುದುರೆ ಇವೆಲ್ಲರೂ ಏನಂತಂದ್ರೆ ನೀರನ್ನು ಕಂಡು ಕೂಡಲೇ ಬೆಚ್ಚಿ ನಿಂತು ಬಿಡ್ತಾರೆ, ಬೆದರಿ ಬಿಡ್ತಾರೆ. ಈಗ ಈ ರಾಜಕುಮಾರಿ ರೂಪಮತಿ ಅವಳು ನನ್ನ ಜೊತೆ ಬರಕ್ಕೆ ತಯಾರಾಗ್ಯಾಳ. ತನ್ನ ತಂದೆಯನ್ನು ಬಿಟ್ಟು ಅವ್ರಿಗೆ ಹೇಳದನ, ಅವರ ಪರವಾನೆಯನ್ನು ತೆಗೆದುಕೊಳ್ಳೋದನ ನನ್ನ ಜೊತೆ ಬರೋಕ್ಕೆ ತಯಾರಾಗ್ಯಾಳ. ಇದರಿಂದ ಅವಳ ತಂದೆಯ ಪ್ರತಿಷ್ಠೆ ಮತ್ತು ಗೌರವಕ್ಕೆ ಎಷ್ಟು ಧಕ್ಕೆ ಉಂಟಾಕೈತಿ ಅನ್ನೋದನ್ನು ಆಕೆ ವಿಚಾರ ಮಾಡ್ತಾ ಇಲ್ಲ. ಅವಳನ್ನು ನಾ ಮದುವೆ ಆದ್ನಿ ಅಂತಂದ್ರೆ ನಾಳೆ ನಮಗೂ ಕೂಡ ಒಂದು ಹೆಣ್ಣು ಮಗು ಹುಟ್ಟಿತು ಅಂತಂದ್ರೆ ಅವಳನ್ನು ಯಾರನ್ನೋ ಪ್ರೀತಿಸಿ ನಮಗೆ ಹೇಳ್ದ ಕೇಳ್ದ ಹಿಂಗೆ ಹೋದ್ಲು ಅಂತಂದ್ರೆ ಅವನು ನನಗೆ ಎಷ್ಟು ನೋವಾಗ್ತೈತಿ. ಅದೇ ರೀತಿ ಮಹಾರಾಜ ಆಕೆ ಹಿಂಗೆ ಮಾಡಿದ್ಲು ಅಂದ್ರೆ ಮಹಾರಾಜ ಎಷ್ಟು ನೋವನ್ನು ಅನುಭವಿಸ್ತಾನ. ನನ್ನನ್ನು ಎಷ್ಟೋದನ್ನ ಇಟ್ಟುಕೊಂಡು ಎಷ್ಟೊಂದು ಪ್ರೀತಿಯಿಂದ ವಿಶ್ವಾಸದಿಂದ ನನಗೆ ಉಪಚಾರವನ್ನು ಮಾಡಿದ್ದಾನೆ ಮಹಾರಾಜ. ಅವನಿಗೆ ನಾವು ಅಪಚಾರ ಮಾಡಬಾರ್ದು, ಅವನ ಗೌರವಕ್ಕೆ ಪ್ರತಿಷ್ಠೆಗೆ ನಾವು ಧಕ್ಕೆ ತರಬಾರ್ದು ಅಂತಂದು ಹೇಳಿ ವಿಚಾರ ಮಾಡಿ ಆತ ಅವಳನ್ನು ಬಿಟ್ಟು ತನ್ನ ಒಂದು ರಾಜ್ಯಕ್ಕೆ ಹೋಗ್ತಾನೆ ಅಂತಂದು ಹೇಳಿ ಮಹಾರಾಜ ಏನಂತಂದ್ರೆ ಬೇತಾಳನಿಗೆ ಹೇಳ್ತಾನೆ. ಹೇಳಿದ ಕೂಡಲೇ ಅವು ಬೇತಾಳ ಇದ್ದಿದ್ದ ಎಂದಿನಂತೆ ಬಹಳ ಸರಿಯಾದಂಥ ಉತ್ತರವನ್ನು ಕೊಟ್ಟೆ ಮಹಾರಾಜ. ನಿನ್ನ ನ್ಯಾಯ ನಿರ್ಣಯ ಭಾಳ ಪ್ರಸಿದ್ಧವಾದದ್ದೈತಿ. ಆದರೆ ಏನು ಮಾಡೋದು, ನೀನು ಮೌನವನ್ನು ಮುರಿದು ಬಿಡ್ತಿದ್ದಿ, ನಾ ಹೇಳಿದಂಥ ಶರ್ತನನ್ನು ನೀ ಮುರಿದು ಬಿಡ್ತಿದ್ದಿ. ಆತು, ನಾ ಹೊರಟೆ ಅಂತಂದು ಹೇಳಿ ಮತ್ತೆ ಹೋಗಿ ಆ ಗಿಡದ ಮೇಲೆ ನೇತಾಡಕ್ಕೆ ಶುರು ಮಾಡ್ತೈತಿ. ಮಹಾರಾಜ ಮತ್ತೆ ಅದರ ಬೆನ್ನನ್ನು ಹತ್ತತಾನೆ. ಇಲ್ಲಿಗೆ ಈ ಕತೆ ಮುಗಿತೈತಿ. ಮತ್ತೊಂದು ಕತೆ ನಾಳೆ ದಿನ ಹೇಳ್ತೇನೆ.